ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಸೈನ್ಯದ ಮುಖ್ಯಸ್ಥರಿಗೆ ಕರೆಸಿಕೊಳ್ಳುವ ಅಧಿಕಾರ ಇರುವ ಹಿನ್ನೆಲೆ ಸೈನ್ಯದ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ನಡೆ. ಭಾರತೀಯ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಕೇಂದ್ರ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಆರ್ಮಿಯ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಇವರು ಪೂರ್ಣ ಪ್ರಮಾಣದಲ್ಲಿ ಆರ್ಮಿಯಲ್ಲಿ ತೊಡಗಿರೋದಿಲ್ಲ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೆಲಸ ಮಾಡ್ತಿರ್ತಾರೆ. ರಾಜಕಾರಣಿಗಳಾಗಿರ್ತಾರೆ, ಸಚಿವರಾಗಿರ್ತಾರೆ. ಅನುರಾಗ್ ಸಿಂಗ್ ಠಾಕೂರ್ ಟೆರಿಟೋರಿಯಲ್ ಆರ್ಮಿ ಅಧಿಕಾರಿ, ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಧಿಕಾರಿ. ಒಂದು ಗೌರವ ಅದೆಲ್ಲ. ಸೊ ಈಗ ಆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಕರೆಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಗತ್ಯವಿದ್ದರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಸೈನ್ಯದ ಮುಖ್ಯಸ್ಥರಿಗೆ ಕರೆಸಿಕೊಳ್ಳುವ ಅಧಿಕಾರ ಇರುವ ಹಿನ್ನೆಲೆ ಸೈನ್ಯದ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ನಡೆ. ಭಾರತೀಯ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಕೇಂದ್ರ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಟೆರಿಟೋರಿಯಲ್ ಆರ್ಮಿಯ ಆರ್ಮಿಯ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಇವರು ಪೂರ್ಣ ಪ್ರಮಾಣದಲ್ಲಿ ಆರ್ಮಿಯಲ್ಲಿ ತೊಡಗಿರೋದಿಲ್ಲ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೆಲಸ ಮಾಡ್ತಿರ್ತಾರೆ. ರಾಜಕಾರಣಿಗಳಾಗಿರ್ತಾರೆ, ಸಚಿವರಾಗಿರ್ತಾರೆ. ಅನುರಾಗ್ ಸಿಂಗ್ ಠಾಕೂರ್ ಟೆರಿಟೋರಿಯಲ್ ಆರ್ಮಿ ಅಧಿಕಾರಿ, ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಧಿಕಾರಿ. ಒಂದು ಗೌರವ ಅದೆಲ್ಲ. ಸೊ ಈಗ ಆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಕರೆಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಗತ್ಯವಿದ್ದರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಸೈನ್ಯದ ಮುಖ್ಯಸ್ಥರಿಗೆ ಕರೆಸಿಕೊಳ್ಳುವ ಅಧಿಕಾರ ಇರುವ ಹಿನ್ನೆಲೆ ಸೈನ್ಯದ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ನಡೆ. ಭಾರತೀಯ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಕೇಂದ್ರ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಟೆರಿಟೋರಿಯಲ್ ಆರ್ಮಿಯ ಆರ್ಮಿಯ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಇವರು ಪೂರ್ಣ ಪ್ರಮಾಣದಲ್ಲಿ ಆರ್ಮಿಯಲ್ಲಿ ತೊಡಗಿರೋದಿಲ್ಲ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೆಲಸ ಮಾಡ್ತಿರ್ತಾರೆ. ರಾಜಕಾರಣಿಗಳಾಗಿರ್ತಾರೆ, ಸಚಿವರಾಗಿರ್ತಾರೆ. ಅನುರಾಗ್ ಸಿಂಗ್ ಠಾಕೂರ್ ಟೆರಿಟೋರಿಯಲ್ ಆರ್ಮಿ ಅಧಿಕಾರಿ, ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಧಿಕಾರಿ. ಒಂದು ಗೌರವ ಅದೆಲ್ಲ. ಸೊ ಈಗ ಆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಕರೆಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಗತ್ಯವಿದ್ದರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಸೈನ್ಯದ ಮುಖ್ಯಸ್ಥರಿಗೆ ಕರೆಸಿಕೊಳ್ಳುವ ಅಧಿಕಾರ ಇರುವ ಹಿನ್ನೆಲೆ ಸೈನ್ಯದ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ನಡೆ. ಭಾರತೀಯ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಕೇಂದ್ರ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಟೆರಿಟೋರಿಯಲ್ ಆರ್ಮಿಯ
ಟೆರಿಟೋರಿಯಲ್ ಅಧಿಕಾರಿಗಳು, ಆರ್ಮಿಯ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಇವರು ಪೂರ್ಣ ಪ್ರಮಾಣದಲ್ಲಿ ಆರ್ಮಿಯಲ್ಲಿ ತೊಡಗಿರೋದಿಲ್ಲ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೆಲಸ ಮಾಡ್ತಿರ್ತಾರೆ. ರಾಜಕಾರಣಿಗಳಾಗಿರ್ತಾರೆ, ಸಚಿವರಾಗಿರ್ತಾರೆ. ಅನುರಾಗ್ ಸಿಂಗ್ ಠಾಕೂರ್ ಟೆರಿಟೋರಿಯಲ್ ಆರ್ಮಿ ಅಧಿಕಾರಿ, ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಧಿಕಾರಿ. ಒಂದು ಗೌರವ ಅದೆಲ್ಲ. ಸೊ ಈಗ ಆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಕರೆಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಗತ್ಯವಿದ್ದರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಸೈನ್ಯದ ಮುಖ್ಯಸ್ಥರಿಗೆ ಕರೆಸಿಕೊಳ್ಳುವ ಅಧಿಕಾರ ಇರುವ ಹಿನ್ನೆಲೆ ಸೈನ್ಯದ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ನಡೆ. ಭಾರತೀಯ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಕೇಂದ್ರ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು, ಆರ್ಮಿಯ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಇವರು ಪೂರ್ಣ ಪ್ರಮಾಣದಲ್ಲಿ ಆರ್ಮಿಯಲ್ಲಿ ತೊಡಗಿರೋದಿಲ್ಲ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೆಲಸ ಮಾಡ್ತಿರ್ತಾರೆ. ರಾಜಕಾರಣಿಗಳಾಗಿರ್ತಾರೆ, ಸಚಿವರಾಗಿರ್ತಾರೆ. ಅನುರಾಗ್ ಸಿಂಗ್ ಠಾಕೂರ್ ಟೆರಿಟೋರಿಯಲ್ ಆರ್ಮಿ ಅಧಿಕಾರಿ, ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಧಿಕಾರಿ. ಒಂದು ಗೌರವ ಅದೆಲ್ಲ. ಸೊ ಈಗ ಆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಕರೆಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಗತ್ಯವಿದ್ದರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಸೈನ್ಯದ ಮುಖ್ಯಸ್ಥರಿಗೆ ಕರೆಸಿಕೊಳ್ಳುವ ಅಧಿಕಾರ ಇರುವ ಹಿನ್ನೆಲೆ ಸೈನ್ಯದ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ನಡೆ. ಭಾರತೀಯ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಕೇಂದ್ರ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು, ಆರ್ಮಿಯ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಇವರು ಪೂರ್ಣ ಪ್ರಮಾಣದಲ್ಲಿ ಆರ್ಮಿಯಲ್ಲಿ ತೊಡಗಿರೋದಿಲ್ಲ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೆಲಸ ಮಾಡ್ತಿರ್ತಾರೆ. ರಾಜಕಾರಣಿಗಳಾಗಿರ್ತಾರೆ, ಸಚಿವರಾಗಿರ್ತಾರೆ. ಅನುರಾಗ್ ಸಿಂಗ್ ಠಾಕೂರ್ ಟೆರಿಟೋರಿಯಲ್ ಆರ್ಮಿ ಅಧಿಕಾರಿ, ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಧಿಕಾರಿ. ಒಂದು ಗೌರವ ಅದೆಲ್ಲ. ಸೊ ಈಗ ಆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಕರೆಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಗತ್ಯವಿದ್ದರೆ